ನಮಸ್ಕಾರ. ನಾನು ನಿಮ್ಮ KNG ಸುರೇಶ್, ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ರಾಜ್ಯಾಧ್ಯಕ್ಷರು ಹಾಗೂ ಜೊತೆಯಲ್ಲಿ ಪತ್ರಿಕೆ ಸಂಪಾದಕರು. ನಾನು ಈ ದಿನ ನಮ್ಮ ಭಾರತದ ಕಾರ್ಮಿಕರ ದಿನಾಚರಣೆಯನ್ನು ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ಈ ಕಾರ್ಮಿಕರ ದಿನಾಚರಣೆ ಏನಕ್ಕೆ ಮಾಡಬೇಕು ಅಂತಂದ್ರೆ, ಇವತ್ತು ನಾವೊಂದು ಮನೆ ಕಟ್ಟಬೇಕಾದ್ರೆ ಕಾರ್ಮಿಕರು ಬೇಕು. ಇವತ್ತೊಂದು ನಮ್ಮ ನಗರ ಸ್ವಚ್ಛತೆ ಇರಬೇಕಾದ್ರೆ ಕಾರ್ಮಿಕರು ಬೇಕು, ಪೌರ ಕಾರ್ಮಿಕರು ಬೇಕು. ಮತ್ತೆ ನಾವು ಯಾವುದೇ ಒಂದು ಕಾರ್ಯಕ್ರಮ ಮತ್ತೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಒಂದು ಮನೆ ಆಗ್ಲಿ, ರಸ್ತೆ ಆಗ್ಲಿ, ನಮ್ಮ ದೇಶದ ಒಂದು ಬೆನ್ನೆಲುಬು ಕಾರ್ಮಿಕರೇ. ಕಾರ್ಮಿಕರಿಲ್ಲ ಅಂತಂದ್ರೆ ನಾವೇನು ಮಾಡೋದಕ್ಕಾಗಲ್ಲ. ಹಾಗಾಗಿ ಕಾರ್ಮಿಕರನ್ನ ಗೌರವಿಸೋಣ. ಇಂದು ವಿಶ್ವ ಕಾರ್ಮಿಕ ದಿನಾಚರಣೆ ಪ್ರಯುಕ್ತ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಹಾಗೂ ಜೊತೆಲಿ ಪತ್ರಿಕೆ ವತಿಯಿಂದ ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನಲ್ಲಿ ಜಿಬಿಎ ಪೌರ ಕಾರ್ಮಿಕರಿಗೆ ಶಾಲು ಹೊದಿಸಿ ಹೂವಿನ ಹಾರ ಹಾಕಿ ಸಿಹಿ ನೀಡಿ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಪೌರ ಕಾರ್ಮಿಕರ ಆರೋಗ್ಯ ಜಾಗೃತಿ ಮೂಡಿಸಿ ಮಾಸ್ಕ್ ಮತ್ತು ಗ್ಲೌಸ್ ಕೊಟ್ಟು ನಿಮ್ಮ ಮತ್ತು ನಿಮ್ಮ ಕುಟುಂಬ ಸದಸ್ಯರ ಆರೋಗ್ಯದ ಹಿತದೃಷ್ಟಿಯಿಂದ ಇದರ ಬಳಕೆ ಅತಿ ಮುಖ್ಯ ಎಂದು ಹೇಳಲಾಯಿತು. ನೋಡಿ, ಇವತ್ತು ಕಾರ್ಮಿಕರ ದಿನಾಚರಣೆ. ನಮ್ಮ ಪೌರ ಕಾರ್ಮಿಕರು ಎಷ್ಟೋ ಕಷ್ಟ ಬೀಳ್ತಾರೆ. ಅವ್ರಿಗೋಸ್ಕರ ನಮ್ಮ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಹಾಗೂ ಜೊತೆಯಲ್ಲಿ ಪತ್ರಿಕೆ ವತಿಯಿಂದ ಅವ್ರಿಗೆ ಒಂದು ಸನ್ಮಾನದ ಕಾರ್ಯಕ್ರಮ ಮಾಡಿ ಅವ್ರನ್ನ ಬೀಳ್ಕೊಡ್ತಾ ಇದ್ದೀವಿ. ಏಕೆಂದರೆ ಅವರು ಮನುಷ್ಯರೇ, ಮತ್ತು ಅವ್ರಿಗೂ ಗೌರವ ಕೊಡೋಣ. ಪ್ರತಿಯೊಬ್ಬರು ಕಾರ್ಮಿಕರಿಗೂ ನಾವು ಗೌರವ ಕೊಡೋಣ. ಹಾಗಾಗಿ ನಮ್ಮ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ವತಿಯಿಂದ ಹಾಗೂ ಜೊತೆಯಲ್ಲಿ ಪತ್ರಿಕೆಯಿಂದ ನಮ್ಮ ಶಂಕರಣ್ಣ ಹಾಗೂ ನಮ್ಮ ತಂಡದಿಂದ ಅವ್ರಿಗೆ ಗೌರವವನ್ನು ಕೊಟ್ಟು ಗೌರವಿಸಿ ಅವ್ರನ್ನ ಬೀಳ್ಕೊಡುಗೆ ಮಾಡ್ತಾ ಇದ್ದೀವಿ. ಹಾಗೂ ಅವರು ಮಾಸ್ಕ್, ಯಾಕೆಂದರೆ ನಮ್ಮ ಪೌರ ಕಾರ್ಮಿಕರು ಎಲ್ಲದರಲ್ಲೂ ಓಕೆ, ಅಂದರೆ ಅವ್ರ ಆರೋಗ್ಯದ ಕಡೆ ಗಮನ ಕೊಡೋದಿಲ್ಲ. ಯಾಕೆ ಅಂತಂದರೆ ಅವರು ಮನುಷ್ಯರೇ. ದಯವಿಟ್ಟು ಮಾಸ್ಕ್ ಹಾಕ್ಕೊಳ್ಳಿ, ಗ್ಲೌಸ್ ಹಾಕ್ಕೊಳ್ಳಿ. ಮಾಸ್ಕು, ಗ್ಲೌಸು ಮತ್ತು ಅವರಿಗೆ ಗೌರವವನ್ನು ಕೊಟ್ಟು ಗೌರವಿಸಿ ಅವ್ರನ್ನ ಶುಭ ಕೋರಿ ಇವತ್ತು ಅವರ ಕಾರ್ಮಿಕರ ದಿನಾಚರಣೆ ಶುಭಾಶಯಗಳು ಹೇಳ್ತಾ ಅವನ್ನ ಗೌರವಿಸ್ತಾ ಇದ್ದೀವಿ, ಅವನ ಬೀಳ್ಕೊಡುಗೆ ಕೊಡ್ತಾ ಇದ್ದೀವಿ. ಅಪ್ಪ, ನಿಮಗೆ ಕಾರ್ಮಿಕರ ದಿನಾಚರಣೆ ಶುಭಾಶಯಗಳು. ಅಪ್ಪ, ನಿಮಗೂ ಅಷ್ಟೇ ಕಾರ್ಮಿಕರ ದಿನ ಶುಭಾಶಯಗಳು. ಕಾರ್ಮಿಕ ಶುಭಾಶಯ. ಮಾಸ್ಕ್ ಹಾಕ್ಕೊಳ್ಳಿ, ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ. ಓಕೆ. ಜೈ ಜೈ ಕರ್ನಾಟಕ ಮಾತೆ.